ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕ್ಯಾಪ್ರಿಕಾನ್ ಮಕರ ರಾಶಿಯವರಿಗೆ. ಸಾಕಷ್ಟು ಡೆಡಿಕೇಶನ್ ಇದೆ ನಿಮ್ಮಲ್ಲಿ, ಸಾಕಷ್ಟು ಅಚೀವ್ಮೆಂಟ್ ಕಡೆ ಗಮನನ ಕೊಡ್ತೀರಾ. ಸೊ ಅದ್ರ ಕಡೆನೇ ಗಮನನ ಕೊಡಿ. ಸಾಕಷ್ಟು ಯಶಸ್ಸು ನಿಮಗೋಸ್ಕರ ಕಾಯ್ದಿದೆ ಅನ್ನುವಂಥದ್ದು ಇದೆ. ಸೊ ಭವಾನಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಚಾಮುಂಡೇಶ್ವರಿಯ ಆಶೀರ್ವಾದ. ಓಕೆ, ಹಾಸನಾಂಬೆಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ತಾ ಇದೆ. ದಾನಮ್ಮ ದೇವಿ ಹೆಸರು ಕೇಳಿಸ್ತಾ ಇದೆ ಇಲ್ಲಿ. ಸೊ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂಗೆ ಕೆಲವು ಕುಲದೇವತೆಗಳು ಇದ್ದಾರೆ. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂಗೆ ಇರುವಂಥ ಇಲ್ಲಿ ಚಾಮುಂಡೇಶ್ವರಿ ದೇವಿ ನಗ್ನಾಗ್ತಾ ಇದ್ದಾರೆ. ನಿಮ್ಮನ್ನು ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ನೀವು ಬರೋಕ್ಕಾಗಿಲ್ಲ ಅಂದರೆ ಏನು, ನನ್ನ ಆಶೀರ್ವಾದ ನಿನ್ನ ಮೇಲಿದೆ, ನಾನು ನೋಡ್ತಿದ್ದೀನಿ, ಎಲ್ಲ ನಿಗ್ರಹ ಮಾಡ್ತೀನಿ, ಕಂಟ್ರೋಲ್ ಆಗಿ ಇರು ಅನ್ನುವಂಥದ್ದು ಇದೆ. ನಿಮಗೆ ಅಂತ ಒಂದು ಬೆಳಕಿನ ಜ್ಯೋತಿನ ಕಳಿಸ್ಕೊಡ್ತೀನಿ, ಆ ಜ್ಯೋತಿ ನಿನಗೆ ಶಕ್ತಿಯಾಗಿ ನಿಲ್ಲತ್ತೆ ಅನ್ನುವಂಥ ಭರವಸೆನ ಕೊಡ್ತಿದ್ದಾರೆ. ನಿಮ್ಮ ಒಂದು ಕುಲ ಕಸುಬೇನಿತ್ತು, ನಿಮ್ಮ ಕುಲ ಕಸುಬಿಗೆ ಒಂದು ಕುಲದೇವತೆ ಇದ್ದರು, ಅದನ್ನು ಮರ್ತು ಬಿಟ್ಟಿದ್ದೀರಾ. ಅದನ್ನು ನೀವು ತಿಳ್ಕೊಂಡು ಆ ದೇವಿಯ ಆರಾಧನೆಯನ್ನು ಮತ್ತೆ ಶುರು ಮಾಡಿ. ನಿಮ್ಮ ಪೂರ್ವಜರು ಮಾಡ್ತಿದ್ರು, ಅದನ್ನು ನಿಲ್ಲಿಸ್ಬಿಟ್ಟಿದ್ದೀರಾ. ಅದನ್ನು ಮತ್ತೆ ಶುರು ಮಾಡಿ. ಮತ್ತಾರು ನಿಮ್ಮನ್ನು ಮುಟ್ತಾರೆ, ಇನ್ಯಾವ ಸಮಸ್ಯೆ ನಿಮ್ಮನ್ನು ಕಾಡುತ್ತೆ ಅದು ಆಮೇಲೆ ನೋಡ್ತೀನಿ ನಾನು ಅನ್ನುವಂಥ ರೀತಿಲಿ ನಿಮಗೆ ಆ ಒಂದು ಹಿಡನ್ ಕುಲದೇವತೆ ಏನಿದ್ರು, ಎಸ್ಪೆಷಲಿ ನಿಮ್ಮ ಕೆಲಸಗಳಿಗೆ, ಅಂದರೆ ನಿಮ್ಮ ಪೂರ್ವಜರು ಏನು ಕೆಲಸ ಮಾಡ್ತಿದ್ರು, ಜಾಬ್ ಏನು ಮಾಡ್ತಿದ್ರು, ಅವರು ಆ ಜಾಬ್ ರಿಲೇಟೆಡ್ಡು ಅಥವಾ ಆ ಬಿಸ್ನೆಸ್ ರಿಲೇಟೆಡ್ಗೆ ಒಂದು ದೇವಿ ಇದ್ದಾರೆ, ಒಂದು ದೈವ ಇದೆ. ಸೊ ಆ ದೈವದ ಪೂಜೆ ನಿಲ್ಲಿಸಿದಿರ, ಅದನ್ನು ಮುಂದುವರ್ಸ್ಕೊಂಡು ಹೋಗಿ, ಮಿಕ್ಕಿದ್ದು ಅದ್ಭುತಗಳು ನಿಮ್ಮ ಜೀವನದಲ್ಲಿ ಆಮೇಲೆ ನಡೆಯುತ್ತೆ. ಚಾಮುಂಡೇಶ್ವರಿ ಆಶೀರ್ವಾದನ ಪಡ್ಕೊಳ್ಳಿ ಬೇಗ. ಆ ದೇವಿ ಸರ್ವಭೂತೇಶ್ವರಿ. ಓಕೆ, ಸೊ ಎಲ್ಲೋ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಆಗಲೇ ಹೇಳ್ದಂಗೆ ಪೂರ್ವಜರಿಗೆ ಸಂಬಂಧಪಟ್ಟಂಥ, ನಿಮ್ಮ ಪಿತೃದೇವತೆಗಳಿಗೆ ಸಂಬಂಧಪಟ್ಟಂಥ, ನಿಮ್ಮ ತಾತ ಮುತ್ತಾತ ಅಜ್ಜಿ ಮುತ್ತಜ್ಜಿ ಇವರಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಮಾಹಿತಿನ ತಿಳ್ಕೊಳ್ಳಿ. ಇದರಿಂದ ಏನೋ ಉಪಯೋಗ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ಕಂದ ದೇವರ, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ಸೈನ್ಯದಲ್ಲೂ ಕೂಡ ಹೆಚ್ಚಿನ ಒಳಿತಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಪೀಸ್ ಆಫ್ ಮೈಂಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಬ್ರದರಿಂದ ನಿಮಗೆ ಒಂದಷ್ಟು ಪಾಸಿಟಿವ್ ಎನರ್ಜಿ ಬರುವಂಥದ್ದು, ಒಂದಷ್ಟು ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಎಲ್ಲೋ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸ್ಬಿಟ್ಟು ನಿಮ್ಮ ಕೆರಿಯರ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನೀವು ಯಾರಿಗಾದರೂ ಸಹಾಯ ಮಾಡೋದಿದ್ರೆ, ಯಾರಿಗೂ ಗೊತ್ತಾಗದೇ ಇರೋ ಅಂಥ ರೀತಿಲಿ ಸಹಾಯನ ಮಾಡಿ, ನೀವು ಸಹಾಯ ಮಾಡಿರೋದು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಟ್ರಾವೆಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆ ಒಂದು ಡಿಫ್ರೆಂಟಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲವನ್ನು ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾವಾಗ ಅಂದರೆ ನಿಯರ್ ಫ್ಯೂಚರಲ್ಲಿ ಆಗುತ್ತೆ. ಸಾಕಷ್ಟು ಹಣಕಾಸಿನ ಅವಕಾಶಗಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಅಬುಟೆನ್ಸ್ ಇದೆ. ಸೊ ಎಸ್ ಕೂಡ ಇದೆ. ಸೊ ಕೆಲವ್ರನ್ನ ಕ್ಷಮಿಸ್ಬಿಡ್ಬೇಕು ಅಥವಾ ಕೆಲವರಲ್ಲಿ ಕ್ಷಮೆ ಕೇಳಬೇಕು. ಯಾರನ್ನು ಕ್ಷಮಿಸ್ಬೇಕು, ಯಾರಲ್ಲಿ ಕ್ಷಮೆ ಕೇಳಬೇಕು, ಈ ನಿರ್ಧಾರನ ನೀವು ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮಗೆ ದೇವ್ರ ಮೇಲೆ ಭಕ್ತಿ ಹೋಗಬೇಕು, ದೇವ್ರ ಮೇಲೆ ಪ್ರೀತಿ ಹೋಗಬೇಕು, ದೇವರಿಂದ ನಿಮ್ಗೆ ಯಾವುದೇ ಸಹಾಯ ಸಿಗಬಾರ್ದು, ನಿಮ್ಮಿಂದ ದೈವಕ್ಕೆ ಯಾವುದೇ ಪೂಜೆ ಸಲ್ಲಬಾರ್ದು ಅಂತ ಒಂದಷ್ಟು ಪ್ರಯೋಗಗಳನ್ನ ಮಾಡಿದರು. ನಿಮ್ಮ ಜೀವನದಲ್ಲಿ ಮಾಡಬಾರ್ದಂಥ ಎಲ್ಲ ಸಮಸ್ಯೆಗಳನ್ನೂ ಮಾಡಿ ನಿಮ್ಮ ಜೀವನನ ಈ ರೀತಿ ನರಕದ ಪಾಲು ಮಾಡಿ, ಯಾವ ನಿರ್ಧಾರನೂ ನೀವು ತೊಗೊಳಕ್ಕಾಗದೇ ಇರುವಂಥ ರೀತಿಗೆ ನಿಮ್ಮನ್ನು ತಂದು ನಿಲ್ಲಿಸಿ, ಸೊ ಇನ್ನು ಬದುಕು ನಿಮ್ಮ ಜೀವನದಲ್ಲಿ
ಯಾರಿಗೂ ಕಾಣದ ಅಂಥ ರೀತಿಲಿ ಆಟ ಆಡೋದವ್ರನ್ನ ಆ ತಾಯಿನೇ ನೋಡ್ಕೊಳ್ತಾಳೆ. ಆ ಸಿಂಹವಾಹಿನಿ ಸುಮ್ಮನೆ ಕೂತಿಲ್ಲ, ಎಲ್ಲದನ್ನೂ ಕೂಡ ನೋಡ್ತಿದ್ದಾಳೆ. ಎಲ್ಲ ರೀತಿಯಲ್ಲೂ ಕೂಡ ಆ ತಾಯಿ ಜಗನ್ಮಾತೆ ನಿಮ್ಮ ಜೀವನನ ಬೆಟರ್ ಮಾಡೋದ್ರ ಕಡೆ ಗಮನನ ಕೊಡ್ತಿದ್ದಾಳೆ. ದೂರದ ಊರಿಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ಇದೆಲ್ಲದರಿಂದ ದೂರ ಮಾಡಿ ಆಮೇಲೆ ಅಲ್ಲಿ ಶತ್ರುಗಳಿಗೆ ಒಂದು ಪಾಠನ ತಾಯಿ ಕಲಿಸ್ತಾಳೆ. ನೀವು ಹೆಚ್ಚು ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ತಾಯಿಯ ಆರೋಗ್ಯದ ಕಡೆ ಗಮನನ ಕೊಡಿ. ನಿಮ್ಮನ್ನು ಬಿಟ್ಕೊಡೋದಕ್ಕೆ ಡಿವೈನಿಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಡಿವೈನ್ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಯೂನಿವರ್ಸಲ್ ಟೀಮ್ ಕೂಡ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಫೈನಾನ್ಷಿಯಲಿ ಕೂಡ ಸಕ್ಸಸ್ಸನ್ನು ನೋಡ್ತೀರಾ. ದುಡ್ಡನ್ನು ನೋಡಿ ಮಾಡಿ ಖರ್ಚು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಪ್ರೀತಿ ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಮನೆ ಖರೀದಿ ಮಾಡುವಂಥದ್ದು, ಆಸ್ತಿ ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಹೆಚ್ಚಿನ ಅನುಕೂಲಗಳನ್ನ ಮುಂದಿನ ದಿನಗಳಲ್ಲಿ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಇದ್ದಂಥ ನೆಗೆಟಿವಿಟಿ ಎಲ್ಲವೂ ಕೂಡ ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ಒಂಟಿ ಫೀಲ್ ಮಾಡ್ತಾ ಇರಬಹುದು. ಇನ್ನು ಪಾಸ್ಟ್ ಕಡೆ ಹೆಚ್ಚಿನ ಗಮನನ ಕೊಡಬೇಡಿ. ಹಳೆದೆಲ್ಲ ಮುಗಿದೋದಂಥ ಅಧ್ಯಾಯ, ಅದನ್ನು ಅಲ್ಲೇ ಬಿಟ್ಬಿಟ್ಟು ಜೀವನನ ಮುಂದುವರ್ಸ್ಕೊಂಡು ಹೋಗೋದ್ರ ಕಡೆ ನಿಮ್ಮ ನಂಬಿಕೆಯ ದೇವಿ ನಿಮ್ಮನ್ನು ಯಾವ ದಿಕ್ಕಿಗೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದಾರೆ, ಯಾವ ದಿಕ್ಕಿಗೆ ನೀವು ಕರ್ಕೊಂಡು ಹೋಗ್ತೀರಾ ಆ ದಿಕ್ಕಿಗೆ ನಿಮ್ಮನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಇಲ್ಲಿ ನಿಮ್ಮ ಪ್ರಯತ್ನವೂ ಬೇಕು, ದೈವದ ಪ್ರಯತ್ನ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ನೀವು ದೈವದ ಪ್ರಯತ್ನಕ್ಕೆ ಹೆಚ್ಚಿನ ಮನ್ನಣೆ ಕೊಡ್ತಿರೋ, ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡ್ತಿರೋ, ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಸೊ ತುಂಬ ಚೆನ್ನಾಗಿದೆ, ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿರಿ. ನೀವೇನು ಅಂದ್ಕೊಂಡ್ರೂ ಕೂಡ ಆಗತ್ತೆ. ಸೊ ಇನ್ ನಿಯರ್ ಫ್ಯೂಚರಲ್ಲಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.